ಫಸ್ಟ್ಲಿ ವೆರಿ ವೆರಿ ಸ್ಪೆಷಲ್ ಥ್ಯಾಂಕ್ ಯು ರಮೇಶ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಏನು ಫಸ್ಟ್ ಒಂದು ಪ್ರಶ್ನೆ ಕೇಳ್ಬೇಕು ನಾನು ನಿಮ್ಮನ್ನ ಶುರು ಮಾಡೋದಕ್ಕಿಂತ ಮುಂಚೆ. ವಾಟ್ ಇಸ್ ದಟ್ ಸೀಕ್ರೆಟ್ ಆಫ್ ಯು ಸ್ಟೇಯಿಂಗ್ ಸೋ ಯಂಗ್ ಆ್ಯಂಡ್ ಹ್ಯಾಂಡ್ಸಮ್? ಏನು ಗುಟ್ಟು ಅದು? ಎವ್ರಿಬಡಿ ವಾಂಟ್ಸ್ ಟು ನೋ ವಾಟ್ ಇಸ್ ದಟ್ ಒನ್ ರೀಸನ್. ಏನು ಹೌದಾ? ನಿಜನಾ? ಖಂಡಿತವಾಗ್ಲೂ 200% ನಿಜ. ಹೌದೋ ಇಲ್ವೋ? ಈ ಸೌಂದರ್ಯ ಅನ್ನೋದಲ್ಲ ನೋಡೋರ್ ಕಣ್ಣಲ್ಲಿದೆ ಅಷ್ಟೇ. ಬ್ಯೂಟಿ ಇಸ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತಾರೆ. ಸೊ ನಿಮ್ ಕಣ್ ಚೆನ್ನಾಗಿದಾಗ ನಾವು ಚೆನ್ನಾಗಿ ಕಾಣ್ತೀವಿ ಅಷ್ಟೇ, ನಮ್ದೇನಿಲ್ಲ ಅದಲ್ಲಿ. ಸೀಕ್ರೆಟ್ ಹೇಳ್ಬೇಕು, ನೀವು ಎಷ್ಟು ಯಂಗ್ ಎನರ್ಜೆಟಿಕ್ ಆಗಿ ಏನ್ ಮಾಡ್ತೀರಾ? ವಾಟ್ಸ್ ದ ಸೀಕ್ರೆಟ್ ಬಿಹೈಂಡ್? ನಥಿಂಗ್ ಅಟ್ ಆಲ್. ಐ ಕೀಪ್ ಟೆಲಿಂಗ್ ಎವ್ರಿಬಡಿ, ಡೋಂಟ್ ಅಬ್ಯೂಸ್ ಯುವರ್ ಮೈಂಡ್, ಡೋಂಟ್ ಅಬ್ಯೂಸ್ ಯುವರ್ ಬಾಡಿ, ಅಷ್ಟೇ. ಎಲ್ಲ ಆಟೋಮೇಟಿಕ್ ನಡೆಯುತ್ತೆ. ಓನ್ಲಿ 2 ಸೀಕ್ರೆಟ್ಸ್. ಸೊ ರಮೇಶ್ ಅವರೇ, ನೀವು ಓಲಾ ಯೂಸ್ ಮಾಡಿದ್ದೀರಾ? ವಾಟ್ ಯು ಫೀಲ್ ಅಬೌಟ್ ಓಲಾ? ಇಟ್ಸ್ ಒನ್ ಆಫ್ ದ ಫೈನೆಸ್ಟ್ ಕ್ಯಾಬ್ ಸರ್ವಿಸಸ್ ವಿ ಹ್ಯಾವ್ ಇನ್ ಇಂಡಿಯಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಓಲಾ ಬಗ್ಗೆ? ಓಲಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಸಣ್ಣದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಿಮ್ಮಲ್ಲಿ ಯಾರೋ ಒಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅದು ಯಾರು ಗೊತ್ತಿಲ್ಲ ನನಗೆ, ಇಲ್ಲಿ ಇರ್ಬೋದು. ಕತೆ ನಿಮ್ಗೆ ಹೇಳ್ಬಿಡ್ತೀನಿ. ಇದು ನಡೆದಿದ್ದು ನೆನ್ನೆ ಅಲ್ಲ, ಮೊನ್ನೆ ಈವ್ನಿಂಗು ನನ್ನ ಮಗಳು, ನಾನು ಬಂದು ನಮ್ಮ ಅಪ್ಪನ ಹೆಲ್ತ್ ಸರಿ ಇರಲಿಲ್ಲ ಅಂದ್ಬಿಟ್ಟು ನನ್ನ ಕಾರ್ ತೊಗೊಂಡು ನಾನು ಹೋಗ್ಬಿಟ್ಟಿದ್ದೆ. ಮನೆಯಲ್ಲಿ ಕಾರ್ ಇಲ್ಲ. ನನ್ನ ಮಗಳು ಯಾವುದೋ ಮದುವೆಗೆ ಹೋಗ್ಬೇಕಾಯ್ತಂತ, ಅವಳು ಫ್ರೆಂಡ್ ಮದುವೆಗೆ. ಓಲಾ ಬುಕ್ ಮಾಡಿದ್ದಾಳೆ. ಓಲಾ ಬಂದಿದೆ. ಇವಳು ಸ್ಯಾರಿ ಹಾಕ್ಕೊಂಡು ಒಡವೆಲ್ಲ ಹಾಕ್ಕೊಂಡು ಕಾರಲ್ಲಿ ಕೂತ್ಕೊಂಡು ಹೊರಟಿದ್ದಾಳೆ. ಅಲ್ಲಿ ಪೈ ಹತ್ರ ಹೋಗ್ಬೇಕಾಯ್ತು, ಜೈನರ ಹತ್ರ. ಹೋಗಬೇಕಾದ್ರೆ ಮಳೆ ಶುರುವಾಗಿದೆ. ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟಿದೆ. ಅಲ್ಲೋ ಕಾರ್ ನಿಂತಿದೆ. ಆ ಡ್ರೈವರ್ ಯಾರು ನನಗೆ ಗೊತ್ತಿಲ್ಲ. ಅವನು ನನ್ನ ಮಗಳು ಅಂತ ಗೊತ್ತಿಲ್ಲ ಅವನಿಗೆ. ಯಾರೋ ಹುಡುಗಿಕೊಂಡಿದ್ದಾನೆ. 1 ನಿಮಿಷ ತಾಯಿ ಇಲ್ಲೇ ಇರಮ್ಮ ಅಂತೇಳಿ ಆ ಹುಡುಗ ಹೋಟೆಲ್ ಒಳಗೆ ಹೋಗಿ ಅಲ್ಲಿಂದ ಛತ್ರಿ ತೊಗೊಂಬಂದು ನನ್ನ ಮಗಳು ಛತ್ರಿ ಹಿಡಿದು ಹೋಟೆಲ್ವರೆಗೂ ತೊಗೊಂಡೋಗ್ಬಿಟ್ಟಿದ್ದಾನೆ. ಅವನು ಹೇಳಿದ್ದಾನೆ, ನೀವು ಸ್ಯಾರಿ ಹಾಕ್ಕೊಂಡಿದ್ದೀರಾ, ಮದುವೆಗೆ ಹೋಗ್ತಾ ಇದ್ದೀರಾ, ನೀವು ನನಿಬಾರ್ದು ಅಂತ. ಐ ವಾಸ್ ಸೋ ಫ್ಲೋಡ್. ಎಸ್, ಅಷ್ಟೇ. ಆ ಡ್ರೈವರ್ ಹೆಸರು ಗೊತ್ತಿಲ್ಲ ನನಗೆ. ನನ್ನ ಮಗಳು ಹೇಳಿದ್ಲು, ಈ ಎಕ್ಸಾಂಪಲ್ ದಯವಿಟ್ಟು ಅಲ್ಲಿ ಹೇಳಿ ಅಂತ. ಥ್ಯಾಂಕ್ಸ್ ಹೇಳಿ ಅಪ್ಪ. ಅವ್ರ ಮನೆಯವ್ರು ಯಾರನ್ನೋ ಡ್ರಾಪ್ ಮಾಡಿರ್ತಾರ, ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಹೋದ್ರು ಅಂತ. ಅಷ್ಟೇ ಬೇಕಾಗಿರೋದು. ನಾವೊಬ್ಬರು ಚಾಲಕರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ನಿಮ್ಮ ಮನೆಯವ್ರನ್ನ ನೀವು ಕರ್ಕೊಂಡಾಗ ನೀವು ಏನು ನಡ್ಕೊಳ್ತಿರೋ ಆ ಥರ ನಮ್ಮ ಹತ್ರ ನಡ್ಕೊಳ್ಳಿ ಅಂತ. ಅದರ ಎಕ್ಸಾಂಪಲ್ ಮೊನ್ನೆ ನಮ್ಮ ಮನೇಲಾಗಿದೆ. ಶುಡ್ ಐ ಸೇ ಮೋರ್? ದ್ಯಾಟ್ಸ್ ಇಟ್. ಇನ್ ಫ್ಯಾಕ್ಟ್ ಐ ವಾಸ್ ರೀಡಿಂಗ್ ಅಬೌಟ್ ದಿ ಓಲಾ. ಐ ಆಮ್ ವೆರಿ ವೆರಿ ಕ್ಯೂರಿಯಸ್ ಅಬೌಟ್ ಆಲ್ ಥಿಂಗ್ಸ್ ವಿಚ್ ಕಮ್ ಅಪ್. ಆ್ಯಂಡ್ ವೆನ್ ಈ ಹೊಸದಾಗ ಒಂದು ಆ್ಯಪ್ ಬಂದು ಓಲಾ ಬಂದಾಗ ಇದರ ಸ್ಟಾರ್ಟಪ್ ಹೇಗಾಯಿತು ಅಂತ ಕಥೆಗಳನ್ನೆಲ್ಲ ಓದ್ತಾ ಇದ್ದೆ ನಾನು ಇಂಟರ್ನೆಟ್ಟಲ್ಲಿ. ಐ ರೆಡ್ ಅಬೌಟ್ ಮಿಸ್ಟರ್ ಅಗರ್ವಾಲ್ ಸ್ಟೋರಿ. ಬಂಡೀಪುರ್ಗೆ ಹೋಗ್ತಾ ಇದ್ರಂಥವ್ರು ಯಾವುದೋ ಒಂದು ಟ್ಯಾಕ್ಸಿಯಲ್ಲಿ. ಮಧ್ಯದಲ್ಲಿ ಆ ಟ್ಯಾಕ್ಸಿ ಡ್ರೈವರು ಚೌಕಾಸಿ ಮಾಡಿದ್ದಾನೆ. ಅವ್ರು ಮಾತಾಡಿರೋದು ಒಂದು ರೇಟು, ಇವ್ರು ಹೇಳಿದಾನಂತ ಅದಕ್ಕಿಂತ ನೀವು ಜಾಸ್ತಿ ಕೊಡಬೇಕು ಅಂತ. ಇವ್ರು ಯಾಕೆ ಜಾಸ್ತಿ ಕೊಡಬೇಕು ಅಂತ ಜಗಳ ಆಡಿದ್ದಾರೆ. ಆಗ ಇಲ್ಲ, ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡಿ ಅಂತ ಅವ್ರನ್ನ. ಬಂಡೀಪುರ್ ಮಧ್ಯ ರಸ್ತೆಯಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಂತ ಚಾಲಕ. ಅವ್ರಿಗೆ ಅನಿಸಿದೆ ನನಗಾಗಿದ್ದು ಬೇರೆ ಯಾರಿಗೂ ಆಗಬಾರ್ದು ಅಂತ ಐಡಿಯಾ ಬಂದು ಅದರಿಂದ ಓಲಾ ಶುರು ಮಾಡಿದ್ರು ಅಂತ ಓದ್ದೆ. ಅದರಲ್ಲಿ ಒಂದು ಅದ್ಭುತವಾದ ಮಾತು ಅವ್ರು ಹೇಳಿದ್ದಾರೆ. ಇಟ್ ಇಸ್ ನಾಟ್ ಅಬೌಟ್ ದ ಸ್ಕಿಲ್ಸ್, ಇಟ್ಸ್ ಅಬೌಟ್ ದಿ ಕಲ್ಚರ್ ಆಫ್ ದ ಡ್ರೈವರ್ ಮ್ಯಾಚಿಂಗ್ ಮೈನ್ ಅಂತ. ದಟ್ ಇಸ್ ವಾಟ್ ಇಸ್ ಅಬೌಟ್. ಅವರು ಹೇಗೆ ಒಬ್ಬ ಕಸ್ಟಮರ್ನಾಗಿ ಅವ್ರು ಹೇಗೆ ಟ್ರೀಟ್ ಆಗಬೇಕು ಅಂತ ಅಂದ್ಕೊಂಡ್ರು, ಅದೇ ಥರ ಡ್ರೈವರ್ಸ್ ಇರಬೇಕು ಅಂತ ಆಸೆ ಪಟ್ಟಿದ್ದಾರೆ. ಐ ಥಿಂಕ್ ಯುವರ್ ಟ್ರೈಬ್ ಇಸ್ ಲೈಕ್ ದಟ್. ಹಾಗಾಗಿ ಎಲ್ಲ ಚಾಲಕರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸೊ ಎಲ್ಲರೂ ಕಾತರದಿಂದ ನಿಮ್ಮ ಬಗ್ಗೆ ಸ್ವಲ್ಪ ಇನ್ನ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕಂತ ಕೇಳ್ಪಟ್ಟಿದ್ದೀವಿ. ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನೇನು ಮಾಡ್ತಾ ಇದ್ದೀರಾ ರಮೇಶ್ ಅವರೇ? ಈಗ ಒಂದು ಫಿಲ್ಮ್ 2 ವರ್ಷ ನಾನು ಈ ಕಮಲ್ ಹಾಸನ್ ಅವರು ಉತ್ತಮ್ ವಿಲನ್ ಡೈರೆಕ್ಷನಲ್ಲಿ ಮುಳುಗ್ಬಿಟ್ಟಿದ್ದೆ. ಕನ್ನಡ ಚಿತ್ರ ಮಾಡೋಕ್ಕಾಗಿರಲಿಲ್ಲ. ಮತ್ತೆ ಈಗ ಒಂದು ಕನ್ನಡ ಚಿತ್ರ ಮಾಡ್ತಾ ಇದ್ದೀನಿ, ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಚಿತ್ರದ ಡೈರೆಕ್ಟರ್ ಬಂದು ಸುನಿಲ್ ಕುಮಾರ್ ದೇಸಾಯಿ ಅಂತ. ನಾವು ಮೊದಲು ನಮ್ಮೂರ ಮಂದಾರ ಹೂವೆ ಅಂತ ಒಂದು ಚಿತ್ರ ಮಾಡಿದ್ವಿ, ನೀವೆಲ್ಲ ಬಹಳ ಇಷ್ಟಪಟ್ಟಿದ್ರಿ. ಆ ಡೈರೆಕ್ಟರ್ ಜೊತೆ ಮತ್ತೆ ಒಂದು ಚಿತ್ರದಲ್ಲಿ ನಾಯಕನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ ಚಿತ್ರಕ್ಕೆ ಇನ್ನೂ ಹೆಸರಿಟ್ಟಿಲ್ಲ, ಆಲ್ಮೋಸ್ಟ್ ಮುಗಿದಿದೆ. ಇನ್ನೊಂದು 4-5 ದಿನ ಶೂಟಿಂಗ್ ಇದೆ ಅಷ್ಟೇ. ಸೊ ದಸರಾಗೆ ರಿಲೀಸ್ ಮಾಡೋಣ ಅಂತಿದ್ವಿ. ಇನ್ನಷ್ಟು ಮಾಹಿತಿಗಳು ನಿಮಗೆ ಪೇಪರ್ ಮೂಲಕ ಸಿಗುತ್ತೆ. ಇನ್ನು ನನ್ನ ಡೈರೆಕ್ಷನ್ ಚಿತ್ರದ ಬರವಣಿಗೆ ನಡೀತಾ ಇದೆ. ಅದು ಬರವಣಿಗೆ ಮುಗಿದ ಮೇಲೆ ಅತಿ ಶೀಘ್ರದಲ್ಲೇ ಒಂದು ಕನ್ನಡ ಚಿತ್ರವನ್ನು ಡೈರೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ರಮೇಶ್ ಅವರೇ, ಇವಾಗ ನಮ್ಮ ಜೊತೆ ಇದ್ದಾರೆ ಸಂತೋಷ್ ಅವರು. ಹಿ ಗೆಟ್ಸ್ ಅ 2 BHK which is brought to you by Cardston Housing. So can we have Mr. Santosh on stage? Wow. Can we also have Mr. Joe Matthews on stage? ಚಪ್ಪಾಳಿ ಒಂದು ಬರಲೇಬೇಕು. Let's have a huge round of applause for ಸಂತೋಷ್. ಸಂತೋಷ್ ಅವರೇ, ಹೇಳಲೇಬೇಕು ಹೇಗೆ ಅನಿಸ್ತಾ ಇದೆ ಅಂತ.
ಇರ್ತಕ್ಕಂಥ ಎಲ್ಲ ಓಲಾ ಡ್ರೈವರ್ಸ್ಗಳಿಗೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಂಪನಿ ಇಷ್ಟು ದೊಡ್ಡದಾಗಿ ಬೆಳಿಬೇಕು ಅಂದರೆ ಪ್ರತಿಯೊಬ್ಬ ಡ್ರೈವರ್ದು ಶ್ರಮ ಇದೆ. ಅದರಲ್ಲಿ ನಾನು ಶ್ರಮ ಪಟ್ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಓನರ್ ಯಾರೇ ಇರ್ಬೋದು, ಅವರು ನಮಗೆ ದೇವ್ರ ಸಮಾನ. ಈ ಕಂಪ್ನಿನ ಪ್ರೊಡ್ಯೂಸ್ ಮಾಡಿರೋದು ಅವರು ದೇವರು. ನಾವು ಕೆಲಸ ಮಾಡ್ತಾ ಇರೋರು ಅವ್ರ ಕೆಳಗಡೆ ಇರೋ ಒಬ್ಬ ನೌಕರಿಗಳಿರ್ಬೋದು. ಬಟ್ ಓಲಾ ಅಂದರೆ ನನ್ನ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. ನನ್ನ ಮದುವೆನೂ ಕೂಡ ಇಷ್ಟು ಗ್ರ್ಯಾಂಡಾಗಿ ಆಗಲಿಲ್ಲ. ಒಂದು ದೇವಸ್ಥಾನದಲ್ಲಿ ತಾಲಿ ಕಟ್ಕೊಂಡ್ಬಂದೆ. ನಮ್ಮ ವೈಫು ಇಲ್ಲೇ ಇದ್ದಾರೆ, ಅವರು ಬಂದಿದ್ದಾರೆ. ನಮ್ಮ ಮದುವೆನೂ ಸಹ ಇಷ್ಟು ಗ್ರ್ಯಾಂಡ್ ಆಗಲಿಲ್ಲ ಸರ್. ದಯವಿಟ್ಟು ನಮ್ಮ ವೈಫು ಮೇಲೆ ಬರ್ಬೇಕು, ಶ್ವೇತಾ. ಬನ್ನಿ ಮೇಡಮ್. ಜೋರಾಗಿ ಚಪ್ಪಾಳೆ ಬರಲಿ ಫಾರ್ ಹಿಸ್ ಬ್ಯೂಟಿಫುಲ್ ವೈಫ್. ನನಗೆ ಆಶ್ಚರ್ಯ ಆಗ್ತಿದೆ. ಇವರು 49 ದಿನದಲ್ಲಿ ಕೆಲಸ ಮಾಡಿ ಒಂದು ಫ್ಲಾಟ್ ತಗೊಂಡಿದ್ದಾರಂತೆ. ನಾನು ಸಿನಿಮಾಗೆ ಬಂದು 13 ವರ್ಷ ಆಯ್ತು ನನ್ನ ಮನೆ ಕಟ್ಟಕ್ಕೆ. ಸಿ ಅಲ್ಲ ಒಂದು ಅಲ್ಲ ಅಲ್ಲ ನಮಗೆ ಗೊತ್ತಾಗಿಲ್ಲ ಅಂತದಲ್ಲ. ಒಂದು ನಾನು ಎಲ್ಲ ಕಡೆ ಹೋಗ್ತಿರ್ತೀನಿ, ಇವ್ರು ನೋಡಿದಾಗ ನಾನು ಅನಿಸ್ತಾ ಇದ್ದೀನಿ ಕತೆ ನಿಮ್ಗೆ ಹೇಳಬೇಕು ಅಂತ. ಒಬ್ಬ ಪರ್ಷಿಯಲ್ಲಿ ಒಬ್ಬ ಇದ್ದಂತೆ. ಅವನು ಯಾರೋ ಹೇಳಿದ್ರು, ವಜ್ರ ಸಿಕ್ಬಿಟ್ರೆ ಕೈಯಲ್ಲಿ ಸಿಕ್ಕಾಬಿಟ್ರೆ ಶ್ರೀಮಂತ ಆಗ್ಬಿಡೋದು ಕೊಡ ನೀನು ಅಂತ. ವಜ್ರ ಎಲ್ಲಿ ಸಿಗುತ್ತೆ ಅಂತ. ಎಲ್ರಿಗೂ ಸಿಗ್ತಾ ಇದೆಯಂತೆ, ಅಲ್ಲೆಲ್ಲ ಸಿಗುತ್ತಂತೆ, ಇಲ್ಲೆಲ್ಲ ಸಿಗುತ್ತಂತೆ ಅಂತ. ಇವನು ಇದ್ದಿದ್ದು ಒಂದು ಎಕರೆ ಇತ್ತಂತೆ, ಒಂದು ಮನೆ ಇತ್ತು. ಆ ಮನೆನ ಬಿಟ್ಬಿಟ್ಟು ಆ ಎಕರೆ ಅವ್ನ ತೋಟ ಗೀಟ ಎಲ್ಲ ಮಾರ್ಬಿಟ್ಟು ಆ ವಜ್ರನ ಹುಡ್ಕೊಂಡು ಹೋದಂತೆ. 20 ವರ್ಷ ಹುಡುಕಿದಾನೆ ಯುರೋಪಲ್ಲೆಲ್ಲ, ಏನೂ ಸಿಕ್ಕಿಲ್ಲ. ಕೊನೆಗೆ ಸುಸ್ತಾಗ್ಬಿಟ್ಟು ಮನೆಗೆ ಬಂದಂತೆ. ಮನೆ ಮುಂದೆ ಕೂತಿದ್ದ. ಮನೆ ಮುಂದೆ ಒಂದು ಸಣ್ಣದ ಒಂದು ನದಿ ಹರಿತಾ ಇತ್ತು. ಮನೆ ಮುಂದೆನೆ ಅದೇನೋ ಹೊಳಿತಂತೆ. ತೆಗೆದು ನೋಡಿದ್ರೆ ವಜ್ರ. ಆ ವಜ್ರ ಅವ್ನ ಮನೆ ಕೆಳಗೆ ಇತ್ತಂತೆ. ಅವ್ನಿಗೆ ಗೊತ್ತಾಗಿಲ್ಲ. 20 ವರ್ಷ ಹುಡುಕ್ತಾ ಇದ್ದಂತೆ. ಆಮೇಲೆ ನೋಡಿದ್ರೆ ಅಲ್ಲಿ ಸಿಕ್ಕಿದ್ದು ಆ ಗೋಲ್ಕೊಂಡ ಮೈನ್ ಅಂತ. ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ ರೀ. ನಿಮ್ಮ ಕೆಲಸ, ನೀವಿರೋ ಜಾಗ ಇದೆಯಲ್ಲ, ಅಲ್ಲಿ ನೀವು ಶ್ರಮ ಪಟ್ರೆ ಸಾಕು. ಇವ್ರಿಗೆ ಇದು ಸಿಕ್ಕಿದೆ, ನಿಮ್ಗೆ ಇನ್ನೇನೋ ಕಾದಿದೆ. ಬೇರೆ ಏನು ಇಲ್ಲ. ಒಬ್ಬ ಸಿನಿಮಾ ಆಕ್ಟರ್ ಆಗಿದ್ರೆ ದುಡ್ಡು ಮಾಡ್ಬೋದು, ರಾಜಕಾರಣಿ ಆಗಿದ್ರೆ ದುಡ್ಡು ಮಾಡ್ಬೋದು, ದೊಡ್ಡ ಉದ್ಯೋಗ ಏನು ಬೇಕಾಗಿಲ್ಲ. ನಿಮ್ಮ ಕೆಲಸ, ಅದು ಏನೇ ಕೆಲಸ ಇರಲಿ, ನಿಮ್ಮ ಕೆಲಸ, ನೀವು ಚಾಲಕರು ಅಂದರೆ ಆ ಕೆಲಸವನ್ನ ಶ್ರೇಷ್ಠವಾಗಿ ಮಾಡಿದ್ರೆ ನಿಮಗೆ ಒಂದು ಗೋಲ್ಕೊಂಡ ಕಾದಿದೆ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮುಂದಿನ ಸರದಿ ನಿಮ್ದು. ಈ ಸಲ ಇವ್ರು ಸಿಕ್ಕಿದೆ, ನಾಳೆ ನಿಮಗೆ ಕಾದಿದೆ. ಆಲ್ ದ ಬೆಸ್ಟ್. ಸೂಪರ್ ಆಗಿ ಹೇಳಿದ್ರು ರಮೇಶ್ ಅರವಿಂದ್ ಅವರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಪ್ ಫಾರ್ ಟುಡೇಸ್ ಶೋ. ಇಟ್ಸ್ ಟ್ರೂಲಿ ಅ ವೆರಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ರಮೇಶ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಓಲಾ. ಓಕೆ, ಸೊ ಎಲ್ಲರೂ ಒಂದ್ಸತಿ ರಮೇಶ್ ಅರವಿಂದ್ ಅವ್ರ ಜೊತೆಗೆ ವಿ ಲವ್ ಓಲಾ ಅಂತ ಅನ್ಬೇಕು. ಕಮ್ ಆನ್, 3, 2, 1. ಥ್ಯಾಂಕ್ ಯು ಸೋ ಮಚ್.